ಸರ್ಕಾರಿ ಸ್ವಾಮ್ಯದ ಸಾರಿಗೆ ಸಂಸ್ಥೆ ನೌಕರರಿಗೆ ಸರ್ಕಾರಿ ನೌಕರರಿಗೆ ಸರಿಸಮನಾದಂಥ ವೇತನ ಸವಲತ್ತುಗಳನ್ನು ಕೊಡಲು ಕಾರ್ಯಕ್ರಮ ರಚನೆ ಅಂತೇಳಿ ಪ್ರಸ್ತುತ ಆಡಳಿತ ಪಕ್ಷ, ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಾ ಇರುವಂಥ ಆಡಳಿತ ಪಕ್ಷ ಅವತ್ತು ಚುನಾವಣಾ ಪೂರ್ವ 2023 ಚುನಾವಣಾ ಪೂರ್ವ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು. ಸರ್ಕಾರ ಬಂದು 6 ತಿಂಗಳಾಯಿತು. ಪ್ರಣಾಳಿಕೆಯಲ್ಲಿ ಹಾಕ್ಸಿದ್ದಂಥ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು ಅದರ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೀಲಿಲ್ಲ. 1-2 ವರ್ಷ ಆದಮೇಲೆ ಎಲ್ಲೋ ಒಂದು ಪುರಭವನದಲ್ಲಿ ಒಂದು ಸಭೆ ಮಾಡಿಬಿಟ್ಟು, ಆಯೋಜನೆ ಮಾಡಿಬಿಟ್ಟು ಸಚಿವರನ್ನು ಕರೆದು, ಪ್ರಣಾಳಿಕೆ ಸಮಿತಿ ಉಪಾಧ್ಯಕ್ಷರನ್ನು ಕರೆದು ಒಂದು ಸನ್ಮಾನ ಮಾಡಿದ್ರು. ಅವತ್ತು ಸಚಿವರು ಸರಿಸಮಾನ ವೇತನ ಕೊಡುವುದ್ರ ಬಗ್ಗೆ ನಮಗೆ ಗಮನದಲ್ಲಿದೆ ಎಂದಾಗ ಸಿಳ್ಳೆ ಚಪ್ಪಾಳೆಗಳನ್ನು ಅಲ್ಲೋಗಿದ್ದವರು ಹಾಕಿದ್ರು. ಮುಗೀತಷ್ಟೇ. ಇನ್ನುಳಿದಂಥ ಸಭೆಗಳಲ್ಲಿ ಸಾರಿಗೆ ಸಂಸ್ಥೆ ನೌಕರರಿಗೆ ಬರಬೇಕಾಗಿದ್ದಂಥ 38 ತಿಂಗಳ ಹಿಂಬಾಕಿ ಜೊತೆಗೆ ಹೊಸ ವೇತನ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆದಾಗೆಲ್ಲ ಈ ಹಿಂದಿನ ಸಂಪ್ರದಾಯ ಏನಿತ್ತು, 4 ವರ್ಷಗಳಿಗೊಮ್ಮೆ ಸಂಘಟನೆಗಳೊಂದಿಗೆ ಚರ್ಚಿಸಿ ವೇತನ ಹೆಚ್ಚಳ ಮಾಡುವಂಥ ಒಪ್ಪಂದಕ್ಕೆ ಆಡಳಿತ ವರ್ಗ ಮತ್ತು ಸರ್ಕಾರಗಳು, ಅಂದರೆ ಸರ್ಕಾರದ ಸಚಿವರು ಬದ್ಧರಾದರು. ಅವ್ರ ಬಾಯಿಲೆಲ್ಲೂ ಸರಿಸಮಾನ ಕೊಡ್ತೀವಿ, 2026ರಿಂದ ಕೊಡ್ತೀವಿ, 27ರಿಂದ ಕೊಡ್ತೀವಿ, 28ರಿಂದ ಕೊಡ್ತೀವಿ, ಬರಲೇ ಇಲ್ಲ ಅದು. ಆದರೆ ಪ್ರಣಾಳಿಕೆಯಲ್ಲಿ ಹಾಕ್ಸಿದ್ದಂಥ ಸಂಘಟನೆಗಳ ನಾಯಕರು ನಾವು ಅದರಿಂದ ಉಸಿರಾಡ್ತಾವಿ, ಅದರಿಂದ ಬದುಕೀವಿ, ಇವುಗಳನ್ನು ಹೇಳುವುದರಲ್ಲೇ ಆ ಸಂಘಟನೆಯ ಮುಖ್ಯ ಅಧ್ಯಕ್ಷರವರಲ್ಲ, ಸನ್ಮಾನ್ಯ ಚಂದ್ರಶೇಖರ್ ಆರ್ ಚಂದ್ರು, ಆ ಚಂದ್ರೂರವರು ಇದೇ ರೀತಿ ಹೇಳ್ಕೊಂಡು ಬಂದು ಇವತ್ತು ಹಾವೇರಿಲಿ ಒಂದು ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆಯಲ್ಲಿ ಮತ್ತೆ ಪುನರುಚ್ಚಾರ ಮಾಡವ್ರೆ. ನಾವು ಏಪ್ರಿಲ್ 8ರಿಂದ ಪಾದಯಾತ್ರೆ ಮಾಡ್ತೀವಿ, 6ನೇ ತಾರೀಕು ಎಲ್ಲ ಸಂಘಟನೆಗಳೊಂದಿಗೆ ಸಭೆ ಏರ್ಪಡಿಸವ್ರೆ ಸರ್ಕಾರ, ಅಂದರೆ ಆಡಳಿತ ವರ್ಗ, ಸರ್ಕಾರದ ಸೂಚನೆಯಂತೆ. ನಾವು 8ರಿಂದ ಪಾದಯಾತ್ರೆ ಮಾಡ್ತೀವಿ, ಮತ್ತು 18ಕ್ಕೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ. ಮಾಡಲೇಬೇಕು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ. ಅದು ಬಿಟ್ಬಿಟ್ಟು ಬೆಳಗ್ಗೆ ಟೆಂಟ್ ಹಾಕಿ ಸಂಜೆ ಟೆಂಟ್ ಎತ್ತಿ ಹೋಗೋದಾದರೆ ಹತ್ತರೊಳಗೆ 11 ಇನ್ನೊಂದು 11 ಅನ್ನುವಂಥ ಧರಣಿ ಸತ್ಯಾಗ್ರಹಕ್ಕೆ ಕೊನೆ ಆಯ್ತದೆ. ಇಲ್ದರೆ ಈ ಸರಿಸಮಾನ ಕೊಡ್ತೀವಿ ಅಂತ ಈ 38 ತಿಂಗಳು ಹಿಂಬಾಕಿ ಉಳ್ಕೊಳ್ಳೋದಕ್ಕೆ, ಹೊಸ ವೇತನ ಒಪ್ಪಂದದಲ್ಲಿ 15 ತಿಂಗಳು ಸಂಸ್ಥೆ ನೌಕರರದು ಇಲ್ಲೊಂದ ಹೋಗೋದಕ್ಕೆ, ಈಗ 38 ತಿಂಗಳಲ್ಲಿ 26 ತಿಂಗಳಿಗೆ ಸರ್ಕಾರ ಬಂದಿದೆ, ಅಲ್ಲಿ 12 ತಿಂಗಳದ್ದು ಹೋಯ್ತು, ಇಲ್ಲ 27 ತಿಂಗಳ ಸಂಸ್ಥೆ ನೌಕರರ ವೇತನ ಹೆಚ್ಚಳದ ಹಿಂಬಾಕಿ ಲಕ್ಷಾಂತರ ರೂಪಾಯಿ ನಷ್ಟವಾಗೋದಕ್ಕೆ ಈ ಮೂಲ ಪುರುಷನೇ ಕಾರಣ. ಅದರಲ್ಲಿ 2 ಮಾತಿಲ್ಲ. ಈಗಾಗಲೇ 6ನೇ ತಾರೀಕು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ದೊಡ್ಡ ಮನಸ್ಸು ಮಾಡಿ ಇವ್ರು ಯಾವುದೇ ಸಂಘಟನೆಗಳು ಹೋಗಿ ಮನವಿ ಪತ್ರ ಕೊಡದೇ ಇದ್ರು ಇಂಥದ್ದಿನ ಬನ್ರಪ್ಪ ಅಂದವ್ರೆ. ಈಗೇನು ಮಾಡಬೇಕು? ಆ ಸಭೆಯಲ್ಲಾಗೋದು ಅಷ್ಟೇ, 38 ತಿಂಗಳ ಹಿಂಬಾಕಿ, ಅದು 26, ಹೊಸ ವೇತನ ಒಪ್ಪಂದ 1/4/2025ರಿಂದ ಅಂತ ಆಡಳಿತ ವರ್ಗ ಇರ್ತದೆ, ಜಂಟಿ ಕ್ರಿಯಾ ಸಮಿತಿ, ಇನ್ನುಳಿದಂಥ 2 ಸಂಘಟನೆಗಳು. ಅದಕ್ಕೆ ಪೂರ್ವಕವಾಗಿ ಅವ್ರು ಚರ್ಚೆ ಮುಗಿಸ್ಕೊಂಡು ಬರ್ತಾರೆ. ಇವರು ಸರಿಸಮಾನ ಅಂತಿರೋರು ಆಡಳಿತ ವರ್ಗದವ್ರ ಮುಂಚೆ ಆಗೋದಿಲ್ಲ. ಸರ್ಕಾರದ ಸಂಸ್ಥೆಗಳ ಆರ್ಥಿಕ ಪರಿಸ್ಥಿತಿ ಸರಿಸಮಾನ ಕೊಡುವ ನಿಟ್ಟಿನಲ್ಲಿ ಇಲ್ಲ. ಆಗೊಂದು ವೇಳೆ ಕೊಡಬೇಕೆ ಸರ್ಕಾರ, ಶಕ್ತಿ ಯೋಜನೆ ಜೊತೆಗೆ ಇನ್ನೊಂದಷ್ಟು ಅನುದಾನ ಕೊಡಬೇಕು. ಕೊಡೋಕ್ಕಾಗೋದಿಲ್ಲ ಅಂತ ಹೇಳೋದಿಲ್ಲ ನಾನು, ಸಾಧಕ ಬಾಧಕಗಳನ್ನ ಹೇಳಬೇಕಾದ್ರೆ ಕೊಡ್ಬೋದು. ಸರಿಸಮಾನವ ಎಲ್ಲಿ ಕೊಡ್ತಾರೆ? ಸರಿಸಮಾನವ ಸಚಿವರು ತಾವು, ಮುಖ್ಯಮಂತ್ರಿಗಳು ತಾವು ಮಾತಾಡಬೇಕು. ಇವರು ಪ್ರಣಾಳಿಕೆಯಲ್ಲಿ ಹಿಂಗೆ ಹಾಕಿದ್ದೀರಿ ಸ್ವಾಮಿ, ನೀವು ಪ್ರಣಾಳಿಕೆಯಲ್ಲಿ ಹಾಕಲಿ 136 ಸ್ಥಾನ ಬರೋದಕ್ಕೆ. ಈ ಹಿಂದಿನ ಆಡಳಿತ ಪಕ್ಷ, ಇವತ್ತಿನ ವಿರೋಧ ಪಕ್ಷದವರು ಅವತ್ತು 2021 ಮುಸ್ಕರ ಸಹಿ ಮೇಲೆ ನಮ್ಗೆ 6ನೇ ವೇತನ ಶಿಫಾರಸು ಅಳವಡಿಸ್ತೀವಿ ಅಂತೇಳಿ ಬರ್ಕೊಟ್ಟಿದ್ರು. ಇವತ್ತು ನಿಮ್ಮ ಪಕ್ಷದಲ್ಲಿ ಅವರು ಶಾಸಕರಾಗವ್ರೆ, ಅವತ್ತು ಉಪಮುಖ್ಯಮಂತ್ರಿಗಳು ಸಾರಿಗೆ ಖಾತೆ ತಗೊಂಡಿದ್ದರು. ಅವ್ರು ಮಾಡೋದು ಅನ್ಯಾಯಕ್ಕೆ ಬಹುಪಾಲು ಸಾರಿಗೆ ಸಂಸ್ಥೆ ನೌಕರರು 99% ನಿಮ್ಮ ಪರವಾಗಿ ನಿಂತ್ಕೊಳ್ಳಾಗಿ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಊರಿಗೂರೇ ಅವರೇ
ಚಾಲಕರು, ನಿರ್ವಾಹಕರು, ತಾಂತ್ರಿಕ ಸಿಬ್ಬಂದಿಗಳು ಅವರು ನಿಮ್ಮ ಪರವಾಗಿ ನಿಂತ್ಕೊಳ್ಳಾಗಿ 136 ಸ್ಥಾನ ಬಂತು ಸ್ವಾಮಿ ಅಂತ ಅಲ್ಲಿ ಮನವರಿಕೆ ಮಾಡ್ಕೊಡ್ಬೇಕು. ಹಂಗಾಗಿ ಆಡಳಿತ ವರ್ಗದವ್ರು ತಾವು ನೀವೇನು ಹೇಳಿದ್ರು ಪಾಪ, ನಾನು ಹೇಳ್ದನಲ್ಲ, ಪೂಜಾರಪ್ತೀರ ಅಷ್ಟೇ. ಅವರು ಆಡಳಿತ ವರ್ಗದ 4 ಜನ ವ್ಯವಸ್ಥಾಪಕ ನಿರ್ದೇಶಕರು, ಇನ್ನುಳಿದ ಅಧಿಕಾರಿ ವರ್ಗದವರು ಪೂಜಾರಪ್ತಿರು. ನೀವೇನು ಹೇಳ್ತೀರಿ ಆ ನಿಟ್ಟಿನಲ್ಲಿ. ಪೂಜಾರಪ್ಪನ ತಗೊಯ್ತೀವಿ ದೇವಸ್ಥಾನಕ್ಕೆ, ಪೂಜಾರಪ್ಪ ಸ್ವಲ್ಪ ರಸಾಯನ ಕೊಡ್ತಾನೆ. ಅವು ಯಾರು ಅಭಿಷೇಕ ಸಾಮಾನುಗಲ್ಲಿ ಹಣ್ಣು ಹಂಪಲು ಡ್ರೈ ಫ್ರೂಟ್ಸ್ ಇಟ್ಟಿದೆ, ಒಂದು 4 ಕೊಡಿ ಏನಾರು ಕೊಡ್ತಾರೆ ಅಷ್ಟೇ ಪೂಜಾರಪ್ಪತಿರು. ದೊಡ್ಡ ದೊಡ್ಡ ಬೇಡಿಕೆ ಇರ್ತದಲ್ಲ ನಿಮ್ಮ, ಅವ ಏನು ಮಾಡ್ತಾರೆ ಹೇಳಿ, ದೇವ್ರಿಗೆ ತಲುಪಿಸ್ತಾರೆ. ಇವ್ರು ಇಂಥದ್ದು ಬಂದವ್ರೆ ತಾಯಿ ಭಗವಂತ, ಇವ್ರ ಕೋರಿಕೆ ಈಡೇರಿಸಪ್ಪ ಅಂತ ಪೂಜೆ ಮಾಡೋಕೆ ಮಾತ್ರ ಪೂಜಾರಪ್ಪನವರು ಸಾಧ್ಯ. ಆ ರೀತಿ ವ್ಯವಸ್ಥಾಪಕ ನಿರ್ದೇಶಕರು ಅಂದರೆ ಆಡಳಿತ ವರ್ಗದವರು ನಿಮ್ಮ ಬೇಡಿಕೆಯನ್ನು ಈಡೇರಿಸೋಕೆ ಅವ್ರ ಕೈಲಿ ಸಾಧ್ಯ ಇಲ್ಲ. ಅವ್ರು ಎಲ್ಲೇ ಬರುವುದಿಲ್ಲ. ಇನ್ನು ವೇತನ ಒಪ್ಪಂದದ್ದು ಅದೆಲ್ಲ ಸೈನ್ ಹಾಕಬೇಕಾದವರು, ಇಲ್ಲಿಂದ ವೇತನ ಹೆಚ್ಚಳವಾಗುವಂತೆ ಇಷ್ಟು ಪರ್ಸೆಂಟ್ಗೆ ಪೂರ್ವಾನ್ವಯವಾಗುವಂತೆ ನಾವು ವೇತನ ಹೆಚ್ಚಳ ಮಾಡಿದ್ದೀವಿ ಅಂತ ವ್ಯವಸ್ಥಾಪಕ ನಿರ್ದೇಶಕರೇ ಸೈನ್ ಹಾಕಬೇಕು. ಆದೇಶಕ್ಕೆ, ವೇತನ ಹೆಚ್ಚಳದ ಆದೇಶಕ್ಕೆ. ಅದು ಬೇಕಾದ್ರೆ ಅವ್ರು ಮಾಡ್ತಾರೆ. ನಿನ್ನ ಸರಿ ಸಮಾನ ಮತ್ತೊಂದು ಮಗದೊಂದು ಪೇ ಸ್ಕೇಲು, ಆ ಸ್ಕೇಲು, ಈ ಸ್ಕೇಲು, ಸರ್ಕಾರಿ ನೌಕರಿ ಇದೆಯಲ್ಲ, ಅದನ್ನು ಮಾಡಬೇಕಾದವರು ವಿಧಾನಸೌಧದಲ್ಲಿ ಕುಳಿತಿರುವಂಥ ಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು, ಸಚಿವ ಸಂಪುಟದ ಸದಸ್ಯರು ಮಾಡಬೇಕು. ದಯವಿಟ್ಟು ಅದನ್ನು ಕೂಟ ಅಂದರೆ ಒಕ್ಕೂಟ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ 6ನೇ ತಾರೀಕು 4ನೇ ತಿಂಗಳು 2026 ಅಂದರೆ ಇವತ್ತು ಭಾನುವಾರ, ನಾಳೆಗೆ 8 ದಿನಕ್ಕೆ ಸರ್ಕಾರ ಒಂದು ಅಂದರೆ ಆಡಳಿತ ವರ್ಗದ ಅಧಿಕಾರಿಗಳು ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರ್ತಾರೆ. ಸಂಜೆ ಒಳಗೆ ಫೈನಲ್ ಆಯ್ತದೆ. ನಿಮ್ಮ ಸರಿ ಸಮಾನ ಅಲ್ಲಿ ನಡೆಯೋದಿಲ್ಲ. ಹಂಗಾಗಿ ನೀವು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ, ಸ್ವಾಮಿ ನಮ್ಮದು ಸರಿ ಸಮಾನ ವೇತನ, ಇದನ್ನು ನಿಮ್ಮ ಕೈಲಿ ಕೊಡೋಕ್ಕಾಗೋದಿಲ್ಲ, ಇದು ಬಿಟ್ಟು ನಾವು ಇಳಿಯಲ್ಲೋ, ನಾವು ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಿ ಪಡ್ಕೋತೀವಿ, ಹಂಗಾಗಿ ನಿಮ್ಮ ಸಭೆಗೆ ನಾವು ಬರಲ್ಲ ಅಂತ ಒಂದು ಪತ್ರವನ್ನು ಹಾಕಿ ಆ ಸಭೆಯನ್ನು ತಾವು ದಯವಿಟ್ಟು ಹೋಗಬೇಡಿ. ನೀವು ಹೋಗಲಿಲ್ಲ 6ನೇ ತಾರೀಕು ಸಂಜೆ ವೇಳೆಗೆ ಸಾರಿಗೆ ಸಂಸ್ಥೆ ನೌಕರರಿಗೆ ಸಿಹಿ ಸುದ್ದಿ ಸಿಗ್ತದೆ. ಆಮೇಲೆ ನೀವು ಧರಣಿ ಸತ್ಯಾಗ್ರಹ ಮಾಡ್ತಿರೋ, ಮುಷ್ಕರ ಮಾಡ್ತಿರೋ, ಉರುಳು ಸೇವೆ ಮಾಡ್ತಿರೋ, ಅರೆ ಬೆತ್ತಲೆ ಮೆರವಣಿಗೆ ಮಾಡ್ತಿರೋ, ಇಲ್ಲದೆ ಇನ್ಯಾವ್ಯಾವ ಹೋರಾಟಗಳಿದ್ದಾವೋ ನಿಮ್ಮ ತಲೆಯಲ್ಲಿ, ಅವೆಲ್ಲವನ್ನು ಮಾಡಿ ಸರಿ ಸಮಾನ ಕೊಡಿಸಿ. ಸದ್ಯಕ್ಕೆ ಈಗ ಒಂದು 5-6 ಸಾವಿರ ಸಂಬಳ ಜಾಸ್ತಿ ಆಗಲಿ ಏಪ್ರಿಲ್ ತಿಂಗಳು ಸಂಬಳಕ್ಕೆ. ನಾನು ಹೇಳ್ದಂಗೆ ಆಮೇಲೆ ನೀವು ಏಪ್ರಿಲ್ ಎಂಡಿಂಗ್ ಗಂಟ ಧರಣಿ ಸತ್ಯಾಗ್ರಹ ಮತ್ತೊಂದು ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಮಾಡಿ ಮೇ ತಿಂಗಳಿಂದ ಸರಿ ಸಮಾನ ಜಾರಿ ಮಾಡಿಸಿ ಆ ತಿಂಗಳಿಂದ ಒಂದು 5 ಸಾವಿರ ಜಾಸ್ತಿ ಮಾಡ್ತೀವಿ ಸಂಸ್ಥೆ ನೌಕರಿಗೆ. ಯಾಕೆಂದರೆ ದುಡ್ಡು ಯಾರು ಬೇಡ ಅನ್ನೋದಿಲ್ಲ. ಜೋಬಲ್ಲಿ ಲಕ್ಷ ಇರಲಿ, ಅಲ್ಲೆಲ್ಲೋ 10 ರೂಪಾಯಿ ಬಿದ್ದದೇನು ಸುಮ್ಮನೆ ಹೋಗಲ್ಲ. ಇಲ್ಲಿ ಲಕ್ಷದ 10 ರೂಪಾಯಿ ಯಾಕೆ ಅಂತ 10 ರೂಪಾಯಿನೂ ಎತ್ಕೋತೀವಿ, 1 ರೂಪಾಯಿನೂ ಎತ್ಕೋತೀವಿ. ಅಂಥ ಸ್ಥಿತಿಲಿ ಜನಸಾಮಾನ್ಯರು ಇರೋದು. ಅಂದರೆ ನೌಕರರು ಅದೇ ಸ್ಥಿತಿಲಿ ಅವ್ರು ಯಾರು ಬಿಟ್ಬಿಡಲ್ಲ. ದುಡ್ಡು ಅಂದರೆ ಕೋಟಿ ಇರಲಿ, ಅಲ್ಲಿ 10 ರೂಪಾಯಿ ಬಿದ್ದದೇನೆ ಎತ್ಕೋತಾನೆ. ಯಾಕೆಂದ್ರೆ ಅದು ದುಡ್ಡು, ಇಲ್ಲಿ ಜೇಬಲ್ಲಿ ಇರೋದು ದುಡ್ಡು. ಹಾಗಾಗಿ ದಯವಿಟ್ಟು ಒಕ್ಕೂಟ ಸಂಘಟನೆಗಳ ಪದಾಧಿಕಾರಿಗಳು ಹೇಳ್ತೀನಿ, ಈ ಕೂಡಲೇ ನೀವು ಸಭೆ ಏರ್ಪಡಿಸಿದಿರಲ್ಲ ವ್ಯವಸ್ಥಾಪಕ ನಿರ್ದೇಶಕರೇ, ಆ ಸಭೆಗೆ ನಾವು ಬರೋಲ್ಲ. ಯಾಕೆಂದ್ರೆ ಅಲ್ಲೇನಿದ್ರು ಕಳೆದ ವೇತನ ಹೆಚ್ಚಳದ ಹಿಂಬಾಕಿ ಬಗ್ಗೆ, ಜೊತೆಗೆ ಹೊಸ ವೇತನ ಒಪ್ಪಂದ ಶೇಕಡಾವಾರು ಲೆಕ್ಕದಲ್ಲಿ ಮಾಡ್ತೀರಿ. ಹಂಗಾಗಿ ನಾವು ಆ ಸಭೆಗೆ ಬರೋಲ್ಲ. ನಿಮ್ಮ ಸಭೆಗೆ ನಮ್ಮ ಸಹಮತ ಇಲ್ಲ. ನಾವೇನಿದ್ರು ಸಚಿವರ ಹತ್ರ, ಮುಖ್ಯಮಂತ್ರಿಗಳ ಹತ್ರ ನಾವು ಮಾತಾಡ್ಕೊಂಡು ಸರಿ ಸಮಾನ ತಗೋತೀವಿ. ನಿಮ್ಮ ಕೈಲಿ ಸರಿ ಸಮಾನ ಕೊಡೋದಕ್ಕೆ ನಿಮಗೆ ಆಗ್ತಾ ಇಲ್ಲ, ಹಂಗಾಗಿ ನಾವು ಬರುವುದಿಲ್ಲ ಅಂತೇಳಿ ದಯವಿಟ್ಟು ಒಂದು ಲೆಟ್ರ್ ಹಾಕ್ಬಿಡಿ. 6ನೇ ತಾರೀಕು 4ನೇ ತಿಂಗಳು 2026 ಸೋಮವಾರದ ಸಂಜೆ ವೇಳೆಗೆ ಸಂಸ್ಥೆ ನೌಕರರಿಗೆ ಜಂಟಿ ಕ್ರಿಯಾ ಸಮಿತಿ ಸಂಘಟನೆಗಳು, ಜೊತೆಗೆ ಸಾರಿಗೆಯ 4 ನಿಗಮಗಳ ವ್ಯವಸ್ಥಾಪಕ ನಿರ್ದೇಶಕರಾದಿಯಾಗಿ ಆಡಳಿತ ವರ್ಗದವರ ಅಧಿಕಾರಿಗಳ ಮುಖೇನ ಶುಭ ಸುದ್ದಿ ಸಿಗ್ತದೆ. ಆಮೇಲೆ ಹೋರಾಟ ಮಾಡಿ, ಪ್ರಜಾಪ್ರಭುತ್ವದಲ್ಲಿ ಹೋರಾಟಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನದಲ್ಲಿ ಹೋರಾಟಕ್ಕೆ ಅವಕಾಶ ಇದೆ. ಯಾವುದೇ ಪಡ್ಕೋಬೇಕಾದ್ರೂ ಇವತ್ತಿನ ಲೆಕ್ಕಾಚಾರದಲ್ಲಿ ಹೋರಾಟ ಮಾಡಲೇಬೇಕು. ಹಂಗಾಗಿ ದಯವಿಟ್ಟು ಅನಿರ್ದಿಷ್ಟಾವಧಿ ಶುರು ಮಾಡಿ. ಚಳಿಗಾಲ ಅನ್ನೋದು ಕಾಣದೆ ಆಶಾ ಕಾರ್ಯಕರ್ತರು, ನನ್ನ ತಾಯಂದಿರು, ಸಹೋದರಿಯರು, ಅಂಗನವಾಡಿಯ ನನ್ನ ತಾಯಿಯರಂದಿರು, ಸಹೋದರಿಯರು ಬಿಡದೆ ಅಷ್ಟೋ ಇಷ್ಟೋ ಪಡ್ಕೊಂಡ್ರು. ಆ ರೀತಿ ನೀವು ಪಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಬೆಳಗ್ಗೆ ಟೆಂಟ್ ಹಾಕೋದು, ಸಂಜೆಗೆ ಟೆಂಟ್ ಬೀಚ್ಗೆ ಹೋಗೋ ಕೆಲಸ ಮಾಡಬೇಡಿ ಅನ್ನೋದು ನನ್ನ ಕಳಕಳಿ ಹಾಗೂ ಕಾಳಜಿ. ಎನಿವೇ ಸ್ನೇಹಿತರೆ, ಈ ನನ್ನ ಮಾತಿನಿಂದ ಯಾವುದಾದ್ರು ಸಂಸ್ಥೆ ನೌಕರರಿಗೆ ನೋವಾಗಿದ್ದರೆ, ಅದರಲ್ಲೂ ಒಕ್ಕೂಟ
ತಗೊಳ್ಳೋದು ಬಿಡೋದು ನಿಮಗೆ ಸೇರೋದು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ